ಆತ್ಮೀಯ H60 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಖಂಡಿತ ಏನೇ ಸಮಸ್ಯೆ ಇದ್ರೂ ಕೂಡ ನೇರವಾಗಿ ನಿಮಗೆ ಸ್ಪಂದಿಸಿ ಕೆಲಸ ಮಾಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇರ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಅಧಿಕಾರಿಗಳನ್ನ ಹುಡುಕೊಂಡು ಎಲ್ಲೂ ಹೋಗ್ಬೇಕಾಗಿಲ್ಲ, ಶಾಸಕರನ್ನ ಹುಡುಕೊಂಡು ಎಲ್ಲೂ ಹೋಗ್ಬೇಕಾಗಿಲ್ಲ. ಇವತ್ತು ನಿಮ್ಗೆ ಆಗಬೇಕಾಗಿರ್ತಕ್ಕಂಥ ಕೆಲಸಗಳು ಏನೇ ಇದ್ರೂ ಕೂಡ ಅದಕ್ಕೆ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇರ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ನಾವು ಪ್ರತಿ ಸೋಮವಾರ 79 ವಾರಗಳಿಂದ ಸತತವಾಗಿ ಜನಸ್ಪಂದನ ಕಾರ್ಯಕ್ರಮವನ್ನು ಚಿಕ್ಕನಾಯಕನಹಳ್ಳಿನಲ್ಲಿ ಪ್ರತಿ ಸೋಮವಾರ ಮಾಡ್ತಾ ಇದ್ದೇವೆ. 4 ಗಂಟೆಯಿಂದ ಜನ ಮುಗಿಯೋವರೆಗೂ 6 ಗಂಟೆವರೆಗೂ ಕೂಡ ಮಾಡ್ತಾ ಇದ್ದೀವಿ. ಖಂಡಿತ ಅದರಿಂದ ಎಲ್ಲೋ ಒಂದು ಕಡೆ ಪೆನ್ಷನ್ಗಳು ಇವೆಲ್ಲದೂ ಕೂಡ ಈ ವಾರ ಅರ್ಜಿ ಕೊಟ್ಟರೆ ಮುಂದಿನ ವಾರ ಅವರಿಗೆ ಮಂಜೂರು ಪತ್ರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡ್ಬಂದಿದ್ದೇವೆ. ಅದೇ ರೀತಿ ಬೇರೆ ಇಲಾಖೆಯು ಯಾವ ಕೂಡ ಅಷ್ಟೊಂದು ಸಮಸ್ಯೆಗಳು ಕಾಣ್ತಿಲ್ಲ. ನಮ್ಮಲ್ಲಿ ಇರ್ತಕ್ಕಂಥದ್ದು ರೆವಿನ್ಯೂ ಒಂದೇ. ರೆವಿನ್ಯೂಲ್ಲಿ ಅಲ್ಲಿರ್ತಕ್ಕಂಥ ಪಾವತಿ ಖಾತೆ ಇರ್ಬೋದು, ತಿದ್ದುಪಡಿ ಇರ್ಬೋದು, ಇದೆಲ್ಲದಕ್ಕೂ ನಾವೇ ಮತ್ತೆ ಅದನ್ನು ನೋಡಿ ಇವತ್ತು ತಹಸೀಲ್ದಾರ್ ನಾವೆಲ್ಲರೂ ಕೂಡ ಬೇರೆ ಥರನೇ ಅದಕ್ಕೆ ಒಂದು ಮಾರ್ಗವನ್ನು ಹುಡ್ಕೊಂಡಿದ್ದೀವಿ. ನಾವೇ ಹೊಲ ತೋಟಗಳಿಗೆ ಹೋಗಿ ಅಲ್ಲೇ ಮಂಜೂರು ಕೊಡೋಕ್ಕೂ ಕೂಡ ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಅದನ್ನು ಎಷ್ಟು ಅರ್ಜಿಗಳಾಗಿದ್ದಾವೆ ಅಲ್ಲೇ ಹೋಗಿ ಅಲ್ಲೇ ಅವರಿಗೆ ಮಂಜೂರು ಚೀಟಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಂಜೂರು ಮಾಡಿಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ. ನಾನು ಇರಲಿಲ್ಲ, 10 ವರ್ಷ ಇರಲಿಲ್ಲ. 10 ವರ್ಷ ಅದಾದ್ಮೇಲೆ ಇಲ್ಲಿ ಬಂದಿದೆ. ಅದಕ್ಕಿಂತ ಹಿಂದೆ ಏನೇನು ಮಾಡಿದ್ರು ಗೊತ್ತಾಯ್ತಲ್ಲ. ನಾಕಾಣೆ ಹಾಕೋದು, ರೂಪಾಯಿಗೆ ನಾಕಾಣೆ ಹಾಕೋದು, 12 ರಾಣಿ ಹೊಡ್ಕೊಂಡು ಹೋಗೋದು. ಅವತ್ತು ಯಾರು ನೋಡಲಿಲ್ಲ, ಅದನ್ನ ಯಾರು ಕೇಳಲಿಲ್ಲ. ಪ್ರಶ್ನೆ ಭಾರಿ ಸಂತೋಷವಾಗಿದ್ರು ಎಲ್ಲರೂ ಕೂಡ. ಯಾರು ಬಂದ್ರು ನಮಸ್ಕಾರ. ಮೊನ್ನೆ ಅವ್ನು ಬಂದು ನಮ್ಮ ರಮೇಶ್ ಅವ್ನು ಕಳಿಸ್ಕೊಂಡೆ. ರಂಗೇಂದ್ರಗೆ ಜಲಾಶಯ ತುಂಬಿರ್ತಕ್ಕಂಥದ್ದು ಏನಾದರೂ ತುಳಿಕೆ ಅಲ್ಲಿಲ್ಲ ಆಗಿಬಿಟ್ರೆ ಸ್ವಲ್ಪ ಕಾರ್ನರ್ ಏರಿಯಾಗಳೆಲ್ಲ ಕೆಲವು ಡ್ಯಾಮೇಜಸ್ ಇದ್ದಾವೆ. ಆಮೇಲೆ ಆ ನೀರು ನಾನು ಹೊರಗಡೆ ಬಿಡ್ದು ಹೋಗಿದ್ದು, ನೀರು ಹೊಡೆದು ಆ ಕಡೆ ಹಿಂದ್ಗಡೆ ಇರ್ತಕ್ಕಂಥ ಕೆಲವು ಹಳ್ಳಿಗಳಿದಾವಲ್ಲ, ಸಣ್ಣ ಹಳ್ಳಿಗಳು ಹಾಳಾಗಿ ಹೋಗ್ತವೆ, ನೀರಿನಿಂದ ಕೂಡ್ತವೆ. ಮತ್ತು ಅವರಿಗೆ ಕ್ರಾಪ್ ಲಾಸು ಅದು ಇದು ಅನ್ನೋದು ಸರ್ಕಾರದಿಂದ ಕೊಡಲ್ಲ. ಅದಕ್ಕೋಸ್ಕರ ಮೊನ್ನೆ ನಾನು ಹೇಳ್ಬಿಟ್ಟು ಹಳ್ಳಕ್ಕೆ ಹೋಗೋದಾದ್ರೆ ಹಳ್ಳಕ್ಕೆ ನೀರು ಬಿಟ್ಟು ಫಸ್ಟು ಕೆರೆಗಳು ಎಲ್ಲೆಲ್ಲಿ ಅಂಚಿನಲ್ಲಿರ್ತವೆ ಕೆರೆಗಳಿಗೆ ನೀರು ಹೋಗಲಿ. ಕೆರೆ ತುಂಬಿದ ಮೇಲೆ ಕೆರೆಗಳೆಲ್ಲ ಮುಗಿದಾದ್ಮೇಲೆ ಹಳ್ಳಕ್ಕೆ ಬಿಡ್ರಿ ಬೇಕಾದ್ರೆ. ಅದಕ್ಕೆ ಹಳ್ಳಕ್ಕೆ ಹೋದ್ರೂ ನೀರು ವೇಸ್ಟ್ ಮಾಡ್ಬೇಕು. ಅಲ್ಲೆಲ್ಲ ಚೆಕ್ ಡ್ಯಾಮ್ಗಳು ಪ್ರತಿಯೊಂದು ಕಡೆ ನಾನು ಹಾಕೊಂಡು ಬಂದಿದ್ದೆ. ಈಗಲೂ 2 ಚೆಕ್ ಡ್ಯಾಮ್ಗಳು ಕೂಡ ನನಗೆ ಆಗ್ತಾ ಇದೆ. ಈಗ ಒಂದು ಬಂದಿದೆ ವೆಂಕಟಾಪುರದ್ದು ಕೇಳಿದ್ರು, ಯಾವುದೋ ಎಂತ ಅದು ಹೋಗುತ್ತೆ. ನಿನ್ನೆ ಬಂದಿರು ರೈತರು ಆಬಾಸ್ 40 ಲಕ್ಷ ರೂಪಾಯಿ ದುಡ್ಡು ಹಾಕಿರ್ತೆ. ಇಲ್ಲಣ್ಣ ಮೊನ್ನೆ ಮಳೆ ಬಂದಾಗ ಇನ್ನೂ ಸ್ವಲ್ಪ ಹೊಡ್ಕೊಂಡು ಹೋಗ್ಬಿಡುತ್ತೆ, ಅದಾಗದೇನು ಒಂದು 40 ಲಕ್ಷ. ನಿನ್ನೆ ರಮೇಶ್ ಕಳಿಸಿ 7 ಗಂಟೆವರೆಗೂ ಕೂತ್ಕೊಂಡು ಚರ್ಚೆ ಮಾಡಿಬಿಟ್ಟು ಅಲ್ಲಿಗೆ ಎಸ್ಟಿಮೇಟ್ ಮಾಡಿಸಿ ಕೊಟ್ಟಿದ್ದೀನಿ. ಈಗ ಆದಷ್ಟು ಬೇಗ ಇನ್ನೊಂದು ವಾರ 15 ದಿವಸದಲ್ಲಿ ಅದನ್ನು ಸ್ವಲ್ಪ ಮಳೆ ಕಡಿಮೆ ಆಗ್ತದೆ ಪ್ರಾರಂಭ ಮಾಡಿ. ನೀವು ಯಾರು ಕೇಳಿಲ್ಲ ಸರ್ವೆ ಮಾಡಿ ನೋಡಿ ನೋಡಿ ಸರ್ ಕೊಡ್ತು. 4ನೇ ಮಾರ್ಕೆಟ್ ಕಟ್ಟಾಗ್ತದೆ. ಇರಿ ಅಲ್ಲೇ ತೋರಿಸು.
ಬಂದಾಗ ಎಲ್ಲ ಚರ್ಚೆ ಮಾಡೋಣ ವಿವರವಾಗಿ. ಇನ್ನು ಶಿರ್ಸಿ ಜಿಲ್ಲೆ ಆಗ್ಬೇಕಂತ ತಾವು ಒಂದು ಧ್ವನಿ ಎತ್ತಿದ್ರಿ. ಈ ಸರ್ಕಾರ ನಾನು ಅದನ್ನು ಹೇಳ್ಬಿಟ್ಟು ಈಗ ಜಿಲ್ಲೆ ಆಗ್ಬೇಕಂತ ಹೇಳ್ತೀನಿ. ಅಲ್ಲ, ಈ ಜಿಲ್ಲೆ ಆಗಬೇಕು ಅನ್ನುವಂಥದ್ದು ನಮ್ಮ ಜನರ ಬೇಡಿಕೆಗಳು ಕಾಲಕ್ಕೆ ವ್ಯಕ್ತ ಆಗ್ತಾ ಇರೋದನ್ನು ನೋಡಿದ್ದೇವೆ. ಹಾಗಾಗಿ ಇಲ್ಲಿ ಜನರ ಭಾವನೆಗಳಿಗೆ ಸ್ಪಂದಿಸಬೇಕಾದಂಥದ್ದು ಒಂದು ಸರ್ಕಾರದ ಜವಾಬ್ದಾರಿ ಸಹಜವಾಗಿ ಆಗೇ ಆಗಿರುತ್ತೆ. ಹಾಗಾಗಿ ಇದು ಈ ರೀತಿಯ ಯಾವ ಯೋಚನೆ ಪ್ರಸ್ತಾವನೆ ಸಾಗರವನ್ನು ಉತ್ತರ ಕನ್ನಡಕ್ಕೆ ಅಥವಾ ಉತ್ತರ ಕನ್ನಡವನ್ನು ಸಾಗರಕ್ಕೆ, ನಮ್ಮ ಸಿದ್ದಾಪುರವನ್ನು ಅಲ್ಲಿ ಸೇರಿಸೋದು ಅಥವಾ ಇದನ್ನು ಇಲ್ಲಿ ಸೇರಿಸೋದು, ಈ ರೀತಿ ಯಾವುದು ಏಕಪಕ್ಷೀಯವಾಗಿ ಅವರವರು ಹೇಳ್ಕೋಬೋದೇ ಹೊರತು ಎಲ್ಲೂ ಇದ್ರ ಬಗ್ಗೆ ಸಮಾಲೋಚನೆ, ಚರ್ಚೆ ಇತ್ಯಾದಿಗಳು ಆಗಲಿಲ್ಲ. ಇದು ಗೊಂದಲ ಮೂಡಿಸುವ ಹೇಳಿಕೆ. ಈ ಹೇಳಿಕೆಗಳು ಅನಗತ್ಯವಾಗಿ ಜನ ಗೊಂದಲಕ್ಕೆ ಈಡಾಗಬಾರ್ದು ಅಂತ ನಾನು ವಿನಂತಿ ಮಾಡ್ತೀನಿ. ಈಗ ಈ ಉತ್ತರ ಕನ್ನಡ ಜಿಲ್ಲೆ ಈಗ ಯಾವ ಭೌಗೋಳಿಕ ಒಂದು ಪ್ರದೇಶವನ್ನೆಲ್ಲವನ್ನು ಹೊಂದಿಕೊಂಡಿದ್ದೀವಿ ಅದೇ ರೀತಿಯಲ್ಲಿ ಅದು ಮುಂದುವರಿತದೆ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಗೆ 2 ಜಿಲ್ಲೆ ಆಗಬೇಕು ಅನ್ನುವಂಥ ಬೇಡಿಕೆಗಳು ಜನರ ಹೇಳ್ತಾ ಇರೋದನ್ನು ನಾವೆಲ್ಲ ಕೇಳ್ತಾ ಇದ್ದೇವೆ. ನನಗೆ ತಿಳಿದಂತೆ ಇದು ಜನರ ಮಧ್ಯೆ ಗೊಂದಲ ಮೂಡಿಸೋದಕ್ಕೆ ಹೇಳಿಕೆ ಕೊಟ್ಟಿದ್ದೆ ಹೊರತು ಇದರೊಳಗೆ ಯಾವ ಸತ್ಯಾಸತ್ಯತೆ ಇದೆ ಅಂತ ನಾನು ಭಾವಿಸೋದು. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.